ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಸಾಹಿತ್ಯದಲ್ಲಿ ಕನಸುಗಳ ಸಾಮ್ರಾಜ್ಯ ಭಾಗ 3. ಸಾಹಿತ್ಯ ನಿರ್ಮಿತಿಯಲ್ಲಿ ಸಂಕೇತ, ಪ್ರತಿಮೆ, ಪ್ರತೀಕ ಇತ್ಯಾದಿಗಳಲ್ಲಿ ಅರ್ಥ ಸ್ವಪ್ನಗಳ ಸಾಂಕೇತಿಕ ಪ್ರತೀಕಗಳಿಗೂ ಉಂಟು ಅಂತ. ಈ ಅರ್ಥದಲ್ಲಿ ಸ್ವಪ್ನ ಸೃಷ್ಟಿಯು ಕಲಾ ಸೃಷ್ಟಿಗೂ ಸಂಬಂಧ ಇದೆ ಅಂತ. ಯಾಕೆಂದರೆ ಅವೆರಡೂ ಮೂಲತಃ ಮನಸ್ಸಿನ ಸೃಷ್ಟಿಗಳು. ಜಾಗೃತ ಅವಸ್ಥೆಗೆ ಮಿಥ್ಯೆಯಾಗಿ ಬಿಡುತ್ತೆ. ಕಲಾಕೃತಿಯಲ್ಲಿ ಎಷ್ಟೋ ವೇಳೆ ಕನಸಿನಂತೆ ನಮಗೆ ತೋರಿದರೂ ವಾಸ್ತವದ ನೆಲೆಯಲ್ಲಿ ಅದು ಮಿಥ್ಯೆಯಾಗದೆ ಬೇರೊಂದು ಅರ್ಥವಂತಿಕೆಯನ್ನು ಪಡೆದುಕೊಳ್ಳುತ್ತೆ. ಇಲ್ಲಿ ಭಕ್ತನ ಮನಸ್ಸನ್ನು ದೈವದ ಲೀನದಲ್ಲಿ ಕಾಣುವಂತಹ ಕನಸುಗಳು ತುಂಬ ನಮ್ಮ ಸಾಹಿತ್ಯದಲ್ಲಿ. ಅದನ್ನೇ ನಮ್ಮ ದಾಸ ಸಾಹಿತ್ಯದಲ್ಲಿ ಹರಿದಾಸರ ಕೀರ್ತನೆಗಳಲ್ಲಿ ಈ ಭಕ್ತ ಹೃದಯದ ಅಭಿಪ್ಸೆ ಸ್ವಪ್ನ ಸಂಕೇತಗಳಲ್ಲಿ ಅಭಿವ್ಯಕ್ತವಾಗಿರುವುದನ್ನು ನಾವು ನೋಡ್ತೀವಿ. ಅದರಲ್ಲಿ ಒಂದು ದಾಸ ಸಾಹಿತ್ಯದಲ್ಲಿ ನೋಡೋಣ ಅಂತ ಕೀರ್ತನೆಯನ್ನು. ಕಂಡೆನ ಕನಸಿನಲ್ಲಿ ಗೋವಿಂದನ, ಕಂಡೆನ ಕನಸಿನಲ್ಲಿ ಕನಕ ರತ್ನದ ಮಣಿಯ, ನಂದನ ಕಂದ ಮುಕುಂದನ ಚರಣವ ಉಟ್ಟ ಪೀತಾಂಬರ ಉಡಿಯ, ಕಂಚಿಧಾಮ ತೊಟ್ಟ ಮುತ್ತಿನ ಹಾರ ಕೌಸ್ತುಭವು ಅಂತ ಹೇಳಿ ನಮ್ಮ ಕೀರ್ತನಕಾರರು ಹೇಳ್ತಾರೆ. ಭಕ್ತಿ ಸಾಹಿತ್ಯದ ಈ ಬಗೆಯ ಕನಸುಗಳು ಭಕ್ತ ಮತ್ತು ಭಗವಂತ ಇವರಿಗಿರುವ ಭಾವಮಯ ಸಂಬಂಧಗಳಿಗೆ ಸಂಕೇತವಾಗಿದೆ ಅಂತ ಹೇಳ್ಬೋದು ಅಲ್ವಾ. ಜೈ ಕರ್ನಾಟಕ ಮಾತೆ.